ಮುಂಗಾರು ಕಾಪು ಸಮಾಜ ರಾಯಚೂರು ಇವರಿಂದ ಆಚರಿಸಲ್ಪಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ 10, 11 ಹಾಗೂ 12ರಂದು ಜರುಗಲಿದ್ದು ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಎಂಜಿಆರ್ ಡೆವಲಪರ್ಸ್ ಹಾಗೂ ಡ್ಯಾಡಿ ವೀರೇಶ್ ರೆಡ್ಡಿ, ವಾರ್ಡ್ ನಂಬರ್ 23, ಮಡ್ಡಿಪೇಟೆ, ಬಿಜೆಪಿ ಮುಖಂಡರು. ಜಿಲ್ಲೆಯಲ್ಲಿನ ಖಾಸಗಿ ಶಾಲಾ ಹಾಗೂ ಕಾಲೇಜುಗಳಲ್ಲಿ ಅತಿಯಾದ ಡೊನೇಷನ್ ಹಾಗೂ ಪ್ರವೇಶಾತಿ ಶುಲ್ಕವನ್ನು ಪಡೆದು ಮತ್ತು ಅನಧಿಕೃತ ವಸತಿ ನಿಲಯಗಳನ್ನು ನಿರ್ವಹಣೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯೆಯೇ ವಿಮೋಚನೆಗೆ ಹೆದ್ದಾರಿ, ವಿದ್ಯೆಯಿಂದ ನಮ್ಮ ಬಾಳು ಪರಿಪೂರ್ಣವಾಗುವುದು ಎನ್ನುವ ನಿಟ್ಟಿನಲ್ಲಿ ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಶಿಕ್ಷಣಕ್ಕೆ ಅಣಿ ಮಾಡುತ್ತಿರುವ ಹೊತ್ತಿನಲ್ಲಿ ಅಂತಹ ಪಾಲಕರ ಮೇಲೆ ಬರೆ ಎಳೆಯುವ ಕೆಲಸ ಖಾಸಗಿ ವಿದ್ಯಾಸಂಸ್ಥೆಗಳು ಮಾಡುತ್ತಿವೆ ಎಂದು ಆರೋಪಿಸಿದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಮೀರಿ ಕಾನೂನು ಉಲ್ಲಂಘಿಸಿ ಡೊನೇಷನ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ವಸೂಲಿ ಮಾಡುತ್ತಿವೆ. ಶಿಕ್ಷಣ ಇಲಾಖೆಯು ಇದೆಲ್ಲವನ್ನು ನೋಡಿಯೂ ನೋಡದ ಹಾಗೆಯೇ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದು, ಇದನ್ನು ನಮ್ಮ ವಿದ್ಯಾರ್ಥಿ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. 1986ರ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಪ್ರತಿಯೊಂದು ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಡೇರಾ ಸಮಿತಿ ಹಾಗೂ ಡೊನೇಷನ್ ನಿಯಂತ್ರಣ ಸಮಿತಿಗಳು ಅಸ್ತಿತ್ವದಲ್ಲಿರಬೇಕು. ಈ ಸಮಿತಿಗಳು ಕಾಲಕಾಲಕ್ಕೆ ವಿದ್ಯಾರ್ಥಿಗಳ ಪೋಷಕರಿಗೆ ಹಾಗೂ ಸಂಘಟನೆಗಳಿಗೆ ಮಾಹಿತಿ ನೀಡಬೇಕು. ಆದರೆ ಡೇರಾ ಸಮಿತಿಗಳು ಹೆಸರಿಗಷ್ಟೇ ಎಂಬಂತಾಗಿದೆ. ಇದು ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿಲ್ಲ ಹಾಗೂ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಶಾಲಾ ಕಾಲೇಜುಗಳನ್ನು ನಡೆಸಲಾಗುತ್ತಿವೆ ಎನ್ನುವ ಆರೋಪವು ಬಲವಾಗಿ ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯು ಅನಧಿಕೃತ ಶಾಲಾ ಕಾಲೇಜುಗಳ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಹಾಗೆಯೇ ಜಿಲ್ಲಾಧಿಕಾರಿಗಳು ರಾಯಚೂರು ಇವರು ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಸಭೆ ಕರೆದು ಡೊನೇಷನ್ ಹಾವಳಿಯನ್ನು ನಿಯಂತ್ರಿಸಲು ಮುಂದಾಗಬೇಕು ಮತ್ತು ಖಾಸಗಿ ಶಾಲಾ ಕಾಲೇಜುಗಳು ನಿರ್ವಹಿಸುವ ಅನಧಿಕೃತ ವಸತಿ ನಿಲಯಗಳನ್ನು ಬಂದ್ ಮಾಡಿಸಬೇಕು. ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕ ಶುಲ್ಕ ವಸೂಲಿ ಮಾಡುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಡೊನೇಷನ್ ಹಾವಳಿ ತಡೆಗಟ್ಟಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಯಚೂರು ಶಿಕ್ಷಣ ಇಲಾಖೆಗೆ ಒತ್ತಾಯಿಸುತ್ತಿದ್ದೇವೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಅದರಲ್ಲಿ ಖಾಸಗಿ ಶಾಲಾ ಕಾಲೇಜುಗಳು ಇವತ್ತು ವಿಪರೀತವಾಗಿ ದಿನಕ್ಕೊಂದರಂತೆ ತಲೆಯುತ್ತಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ರೀತಿಯಾಗಿ ದಲಿತ ಪರಿಷತ್ತು ಖಾಸಗಿ ಶಾಲಾ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳ ಮೇಲೆ ಏನು ಇವತ್ತು ಖಾಸಗಿ ಶಾಲಾ ಕಾಲೇಜುಗಳು ಲಕ್ಷಾಂತರ ರೂಪಾಯಿ ಡೊನೇಷನ್ ಹೆಸರಿನಲ್ಲಿ ಪ್ರವೇಶಾತಿ ಶುಲ್ಕದ ಹೆಸರಿನಲ್ಲಿ ವಸೂಲಿಗಳಿರುತ್ತದೆ. ಶಿಕ್ಷಣ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಹುಲಿ ಹಾಲಿದ್ದಂತೆ ಅದನ್ನು ಕುಡಿದನ್ನು ರಕ್ಷಿಸಲೇಬೇಕು, ವಿದ್ಯೆ ವಿಮೋಚನೆ ಹೆದ್ದಾರಿ. ನಾವಿವತ್ತು ಪ್ರಬಲರಾಗಬೇಕಂತಂದ್ರೆ ಇವತ್ತು ನಾವು ಉತ್ತಮವಾದಂಥ ಜೀವನ ಕಟ್ಟಿಕೊಳ್ಳಬೇಕಂದ್ರೆ ಶಿಕ್ಷಣ ಪ್ರಮುಖ ಅಸ್ತ್ರ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಇನ್ನಿತರ ಮಹನೀಯರು ಕೂಡ ಶಿಕ್ಷಣಕ್ಕೆ ಬಹುಮುಖ್ಯವಾದಂತಹ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಆದರೆ ಆ ಶಿಕ್ಷಣವನ್ನು ಕಸಿದುಕೊಳ್ಳುವ ಹುನ್ನಾರ, ಆ ಶಿಕ್ಷಣವನ್ನು ವ್ಯವಹಾರವಾಗಿ ಮಾಡಿಕೊಳ್ಳುವಂಥ ಹುನ್ನಾರ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಾಲಾ ಕಾಲೇಜುಗಳು ಮಾಡಿಕೊಂಡಿರುವಂಥದ್ದು ದುರಂತ. ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿ ಸಂಘಟನೆಯಾಗಿ ನಮ್ಮ ಸಂಘಟನೆ ಇದು ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ಪ್ರತಿ ತಾಲೂಕುಗಳಲ್ಲಿ ಕೂಡ ಈ ಒಂದು ಡೊನೇಷನ್ ವಸೂಲಿ ಮಾಡುವಂತಹ ಶಾಲಾ ಕಾಲೇಜುಗಳ ವಿರುದ್ಧ ಹಲವಾರು ರೀತಿಯಿಂದ ಪ್ರತಿಭಟನೆಯನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಮುಂದುವರೆದು ಕೂಡ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ಕೂಡ ಈಗಾಗಲೇ ಆರಂಭ ಆಗಿದೆ. ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ಹಲವಾರು ಖಾಸಗಿ ಶಾಲಾ ಕಾಲೇಜುಗಳು ವಿಪರೀತವಾದಂತಹ ಲಕ್ಷಾಂತರ ರೂಪಾಯಿ ಡೊನೇಷನ್ ಇವತ್ತು ವಸೂಲಿಗಳಿದ್ದಾವೆ. ಹಾಗಾಗಿ ಇವತ್ತು ಏನು ಶಿಕ್ಷಣ ಕಾಯ್ದೆ ಪ್ರಕಾರ ಕರ್ನಾಟಕ ಸರ್ಕಾರ 1986ರ ಶಿಕ್ಷಣ ಕಾಯ್ದೆ ಪ್ರಕಾರ ಪ್ರತಿಯೊಂದು ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಡೊನೇಷನ್ ನಿಯಂತ್ರಣ ಸಮಿತಿಗಳನ್ನು ಅಸ್ತಿತ್ವದಲ್ಲಿರಬೇಕು, ಡೊನೇಷನ್ ನಿಯಂತ್ರಣ ಮಾಡಬೇಕನ್ನುವಂತಹ ಒಂದು ಸಮಿತಿಗಳನ್ನು ಕೂಡ ರಚನೆ ಮಾಡ್ತದೆ. ಆದರೆ ಈ ಸಮಿತಿಗಳು ಕೇವಲ ನಾಮಕಾವಸ್ಥೆ, ಕೇವಲ ಹೆಸರಿಗಷ್ಟೇ ಮಾತ್ರ ಸೀಮಿತ ಆಗಿದ್ದಾವೆ. ಯಾಕಂತಂದ್ರೆ ನಾವು ಈಗಾಗಲೇ ರಾಯಚೂರು ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಕೂಡ ಈಗ BO ಮುಖಾಂತರ ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ
ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ DDP ಅವರ ಮುಖಾಂತರ, ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರ ಮುಖಾಂತರ ಕೂಡ ಅವರಿಗೆ ಕೂಡ ಈಗಾಗಲೇ ಒತ್ತಾಯ ಮಾಡಿದ್ದೀವಿ. ತಮ್ಮ ಇಲಾಖೆಯ ಅಧೀನದಲ್ಲಿ ಬರುವಂತಹ ಶಾಲಾ ಕಾಲೇಜುಗಳನ್ನು ನಿಯಂತ್ರಣ ಮಾಡಬೇಕು, ಶಾಲಾ ಕಾಲೇಜುಗಳು ವಿಪರೀತವಾದಂತಹ ಏನು ಡೊನೇಷನ್ ಅನ್ನು ವಸೂಲಿ ಮಾಡುವಂತಹ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾವು ಈಗಾಗಲೇ ಮನವಿ ಮಾಡಿದ್ರು ಕೂಡ ಅವರು ಯಾವುದೇ ತರ ಕ್ರಮವನ್ನು ಕೈಗೊಳ್ಳದೆ ಇವತ್ತು ಅಧಿಕಾರಿಗಳೇ ಇವತ್ತು ಅವರ ಜೊತೆಗೆ ಆಗಿದ್ದಾರೆ ಎನ್ನುವಂತಹ ಬಹುದೊಡ್ಡ ಆರೋಪಗಳು ಕೂಡ ಇವತ್ತು ಗಂಭೀರವಾಗಿ ಕೇಳಿಬರುವಂಥದ್ದು. ಆ ನಿಟ್ಟಿನಲ್ಲಿ ಯಾಕಂತಂದ್ರೆ ಇವತ್ತು ಅವರ ವಿರುದ್ಧ ಹೋರಾಟ ಮಾಡಿದ್ರೆ ಯಾವ ಅಧಿಕಾರಿಗಳು ಕೂಡ ಅದರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ಇವತ್ತೇನು ರಾಯಚೂರು ಜಿಲ್ಲೆಯಲ್ಲಿ ವಿಪರೀತವಾದಂತಹ ಡೊನೇಷನ್ ಅನ್ನ ಮತ್ತು ಫೀಸ್ ಅನ್ನ ವಸೂಲಿ ಮಾಡ್ತಾ ಇದ್ದೇವೆ ಅಂತಹ ಎಲ್ಲ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ದಲಿತ ವಿದ್ಯಾರ್ಥಿ ಪರಿಷತ್ ಮುಂದಿನ ಹಂತದಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳುವ ಮುಖಾಂತರ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ನೋಡಬಹುದು ಒಂದು B.Ed ಕಾಲೇಜುಗಳಲ್ಲಿ ಇವತ್ತು ಮ್ಯಾನೇಜ್ಮೆಂಟ್ ಶೀಟ್ನಲ್ಲಿ ಆಯ್ಕೆಯಾದ B.Ed ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಪ್ರೈವೇಟ್ ಸೀಟನ್ನು ಪಡೆಯಬೇಕಂತಂದ್ರೆ ಸುಮಾರು 80 ರಿಂದ 1.5 ಲಕ್ಷ ರೂಪಾಯಿ ಇದ್ದಂತ ಇವತ್ತು ಕಾಲೇಜುಗಳು ಇವತ್ತು ಸೀಟನ್ನು ಮಾರಾಟಕ್ಕೆ ಇಟ್ಟಿದ್ದಾವೆ ಅನ್ನೋದು ಇವತ್ತು ಕೇಳಿಬರ್ತದೆ. ಸಿಂಧನೂರಿನಲ್ಲಿ ಇರುವಂತಹ ಒಂದು ಕಾಲೇಜು ಕನಕದಾಸ ಕಾಲೇಜು ಅಂತೇಳಿ B.Ed ಕಾಲೇಜ್ ಇದೆ, ಮತ್ತು ಮಾನವಿಯಲ್ಲಿ ಇರುವಂತಹ ಒಂದು ಕಾಲೇಜು B.Ed ಕಾಲೇಜು, ಮಾನವಿಯಲ್ಲಿ ಇರುವಂತಹ ಒಂದು B.Ed ಕಾಲೇಜ್ ಇದೆ, ಸರ್ವೋದಯ ಕಾಲೇಜ್ ಇದೆ, ಮತ್ತು ಸಿಂಧನೂರಿನಲ್ಲಿ ಒಂದು ವಿದ್ಯಾಪತಿ ಪಬ್ಲಿಕ್ ಸ್ಕೂಲ್ ಅಂತೇಳಿ, IQ ಸ್ಕೂಲ್ ಅಂತೇಳಿ, ಹೀಗೆ ಹಲವಾರು ಸ್ಕೂಲ್ಗಳು ಇವತ್ತು ಲಕ್ಷಾಂತರ ರೂಪಾಯಿ ನರ್ಸರಿಯಿಂದ ಹಿಡಿದು LKG ಇಂದ ಹಿಡಿದು SSLC ವರೆಗೆ PUC ವರೆಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಅನ್ನು ವಸೂಲಿ ಮಾಡುತ್ತೆ ಇವತ್ತು ಹೇಳಿದಿರುವಂಥದ್ದು ದೊಡ್ಡ ದುರಂತ. ಇದು ಶಿಕ್ಷಣವನ್ನು ವ್ಯಾಪಾರೀಕರಣವನ್ನು ಮಾಡಿಕೊಂಡಿರುವಂತಹ ದೊಡ್ಡ ಆರೋಪ, ಗಂಭೀರ ಆರೋಪ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ತು ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸೋದೇನೆಂದರೆ ಮಾನ್ಯ ರಾಯಚೂರು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿರ್ಬೋದು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿರ್ಬೋದು, ಎಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆಯ ಮಾನ್ಯ ಸಚಿವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಇವತ್ತು ವಿದ್ಯಾರ್ಥಿಗಳಿಗೆ ಮೋಸ ಮಾಡುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ನೀವು ಒಂದು ಕಠಿಣ ಕಾನೂನು ಕ್ರಮ ಕೈಗೊಂಡು ಒಂದು ಸರ್ಕಾರದ ವತಿಯಿಂದ ಒಂದು ಫೀಸ್ ಸ್ಟ್ರಕ್ಚರ್ ಅನ್ನ, ಶಾಲಾ ಶುಲ್ಕದ ವಿವರವನ್ನ ಸರ್ಕಾರವೇ ಒಂದು ನಿಗದಿ ಮಾಡಿ ಪ್ರತಿಯೊಂದು ಶಾಲೆಗಾಗಿರ್ಬೋದು, ಪ್ರತಿಯೊಂದು PU ಕಾಲೇಜುಗಳಿಗೆ ಆಗಿರ್ಬೋದು ಮತ್ತು UG ಕಾಲೇಜುಗಳಾಗಿರ್ಬೋದು ಮತ್ತು PG ಕಾಲೇಜುಗಳಿಗೆ ಸರ್ಕಾರವೇ ಒಂದು ನಿಗದಿತವಾದಂತಹ ಒಂದು ಪ್ರವೇಶಾತಿ ಶುಲ್ಕದ ವಿವರವನ್ನು ನಮೂದಿಸುವ ಮುಖಾಂತರ ಸರ್ಕಾರವೇ ಒಂದು ಪ್ರವೇಶಾತಿ ಶುಲ್ಕವನ್ನು ಸರ್ಕಾರದಿಂದಲೇ ಒಂದು ನಿರ್ಧಾರ ಮಾಡುವ ಮುಖಾಂತರ ವಿದ್ಯಾರ್ಥಿ ಜನರಿಗೆ ಅನುವು ಮಾಡಿಕೊಡಬೇಕು. ಇಲ್ಲದೇ ಹೋದರೆ ವಿದ್ಯಾರ್ಥಿ ಪರಿಷತ್ತು ಎಲ್ಲ ಕ್ರಮದ ವಿರುದ್ಧ ಮುಂದಿನ ದಿನಮಾನದಲ್ಲಿ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳುವುದು ಅನಿವಾರ್ಯ. ಪತ್ರಿಕಾಗೋಷ್ಠಿ ಮುಖಾಂತರ ರಾಯಚೂರು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರಬಯಸ್ತೇವೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಸಚಿವರಿಗೆ ಮತ್ತು ಎಲ್ಲ ಉಪನಿರ್ದೇಶಕರಿಗೆ ಎಲ್ಲರಿಗೂ ಕೂಡ ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಚ್ಚರಿಕೆಯನ್ನು ನೀಡಲು ಬಯಸ್ತೇವೆ. ಈ ಸಂದರ್ಭದಲ್ಲಿ ಶ್ರೀಮತಿ ವಿಜಯರಾಣಿ ಸಿರವಾರ, ಕರಿಯಪ್ಪ ತೋರಣದಿನ್ನಿ ಇದ್ದರು.